ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಎಕ್ಸಾಮ್ಸಲ್ಲಿ ನಿಮಗೆ 1 ಮಾರ್ಕು 2 ಮಾರ್ಕ್ಸು ಆಲ್ಮೋಸ್ಟ್ 5 ಮಾರ್ಕ್ಸನ್ನು ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿಯಲ್ಲಿ ಸೆಕ್ಷನ್ ಸಿಯಲ್ಲಿ POQ ಕ್ವಶನ್ನು ಬರುತ್ತೆ ಮತ್ತು 5 ಮಾರ್ಕ್ಸ್ ಕ್ವಶನ್ಸು ಬರುತ್ತೆ. ಸೆಕ್ಷನ್ ಸಿಯಲ್ಲಿ ಅದನ್ನು ಮಾಡ್ಕೊಂಡಿರ್ಬೋದು, ಯಾಕಂದರೆ ಅದು ಆಲ್ಮೋಸ್ಟ್ ನಿಮಗೆ ಅಟೆಂಪ್ಟೆಡ್ ಕ್ವಶನ್ಸೇ ಇದೆ. ಈಸಿಯಾಗಿರುವಂಥ ಕ್ವಶನ್ಸು ಯಾವುದನ್ನು 4 ಮಾಡಬೇಕು ಮತ್ತು POQ ಕ್ವಶನ್ ಯಾವ್ದು ಮಾಡಬೇಕು ಅಂತ ಆಲ್ರೆಡಿ ಡಿಸೈಡೆಡ್ ಇದ್ದೀರಿ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ನನಗೆ ಒಂದು ಕಮೆಂಟ್ ಹಾಕಿ, ಇಲ್ಲಿ ನಾನು ನಿಮ್ಗೆ ಯಾವ್ಯಾವುದು ಮಾಡಬೇಕು ಅಂತ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನಾನು ತೊಗೊಂಡಿರೋದಿಲ್ಲಿ ಮಾಡೆಲ್ ಕ್ವಶನ್ ಪೇಪರು ಈ ಸತಿ 2024-25 ಪ್ರಾಕ್ಟೀಸ್ ಮಾಡೆಲ್ ಕ್ವಶನ್ ಪೇಪರು ಇದು. ಇಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಬಂದುಬಿಟ್ಟು ತುಂಬಾ ಕ್ವಶನ್ ಇದೆ, ಹೌದಾ. ನೀವು ಚಾಪ್ಟರ್ ಪರ್ಫೆಕ್ಟ್ ಇದ್ದರೆ ಮಾತ್ರ ಇಲ್ಲಿ ನೀವು ಥಿಯರಿ ಕ್ವಶನ್ನ ಕ್ರ್ಯಾಕ್ ಮಾಡ್ಬೋದು. ಈಗ ಪರ್ಫೆಕ್ಟ್ ಅಂತಂದರೆ ನೀವು ಓದ್ಕೊಂಡಿರಬೇಕು, ಅಟ್ಲೀಸ್ಟ್ ನಿಮ್ಮ ಕ್ವಶನ್ ಆದರೂ ಅಲ್ಲಿ ನಿಮ್ಮ ಮೈಂಡಲ್ಲಿದ್ದರೆ. ಇಲ್ಲಿ ಎಲ್ಲ ನಿಮಗೆ MCQ ಕ್ವಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೇ ಆನ್ಸರ್ ಇರುತ್ತೆ. ಆನ್ಸರನ್ನು ನೀವು ಅಲ್ಲಿ ಅಟ್ಲೀಸ್ಟ್ ನಿಮ್ಮ ಮೈಂಡಲ್ಲಿ ಇದ್ದರೂ ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಇಲ್ಲಿ ಈಸಿಯಾಗಿರುವಂಥ ಅಂದರೆ ಈ ಕ್ವಶನ್ ಪೇಪರಲ್ಲಿ ನೋಡಿದಾಗ ನಾನು ಅಂಥ ಏನು ಟಫ್ ಇಲ್ಲ ಕ್ವಶನ್ಸು, ಮೇನ್ ಕ್ವಶನ್ಸನ್ನೇ ಕೊಟ್ಟಿರೋದು. ಇದೇ ರೀತಿ ಕ್ವಶನ್ಸು ನಿಮಗೆ ಇಲ್ಲಿ ಬರ್ಬೋದು ಅಂದ್ಕೊಳ್ತೀನಿ. ಮತ್ತು ಕ್ವಶನ್ ಬ್ಯಾಂಕನ್ನು ನೀವು ಪ್ರಿಪೇರ್ ಮಾಡಿದರೆ ಸಾಕಿಲ್ಲಿ 1 ಮಾರ್ಕು 2 ಮಾರ್ಕ್ಸು ಆರಾಮ್ಸೆ ನೀವು 30 ಮಾರ್ಕ್ಸ್ನಲ್ಲಿ ಸ್ಕೋರ್ ಮಾಡ್ಬೋದು. 30 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡಿಬಿಟ್ರೆ 50 ಮಾರ್ಕ್ಸ್ ನಿಮಗೆ ಡಿಸ್ಕ್ರಿಪ್ಟಿವ್ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ಕ್ವಶನ್ ಇದೆ. ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ, ಅದನ್ನು ಕೂಡ ನೀವು ಆರಾಮ್ಸೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ಓಕೆ, ಈಗ ಬಂದುಬಿಟ್ಟು ಹೂ ಈಸ್ ದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ, ಈಗ ಫಸ್ಟ್ ನೋಡಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಇನ್ಸ್ಟ್ರಕ್ಷನಲ್ಲಿ ನಿಮಗೆ ಸೆಕ್ಷನ್ ಎ ಅನ್ನು ಆನ್ಸರ್ನ ಫಸ್ಟ್ ಮೊದಲೇ ಬರಿಬೇಕು. ನೀವು ಒಂದು ಆನ್ಸರನ್ನು ಬರೆದ್ಬಿಟ್ಟು ಮತ್ತೆ ಅದನ್ನೇ ಸೆಕೆಂಡ್ ಪೇಜಲ್ಲಿ ಇನ್ನೊಂದು ಆನ್ಸರು, ಥರ್ಡ್ ಪೇಜಲ್ಲಿ ಇನ್ನೊಂದು ಆನ್ಸರ್ ಬರೆದ್ರೆ ಅದನ್ನು ಕನ್ಸಿಡರ್ ಆಗೋದಿಲ್ಲ. ಸೆಕೆಂಡ್ ಪೇಜು ಮತ್ತು ಥರ್ಡ್ ಪೇಜು ಫಸ್ಟ್ ಪೇಪರಲ್ಲಿ ಏನು ಬರೀತಿರಲ್ಲ, ಫಸ್ಟ್ ಆನ್ಸರ್ ಏನು ಬರೀತಿರಲ್ಲ ಅದು ಮಾತ್ರ ಅಲ್ಲಿ ಕನ್ಸಿಡರ್ ಆಗುತ್ತೆ. ಇಲ್ಲ ಅಂದರೆ ಅದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಇನ್ನೊಂದು ಆನ್ಸರ್ನ ಬರಿಬೋದು. ಬಟ್ ಅದು ನೀವು ಎಲ್ಲ ಆನ್ಸರನ್ನು ಅಲ್ಲಿ ಬರೀಲಿಕ್ಕಾಗಲ್ಲ, ಒಂದು ಮಾತ್ರ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿರೋದು. ಓಕೆ, ಇಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೂಡ ನಿಮ್ಗೆ ಅಲೋ ಇದೆ ಎಕ್ಸಾಮಲ್ಲಿ. ಓಕೆ ಸ್ಟೂಡೆಂಟ್ಸ್, ನೀವು ಈಗ ಸ್ಟ್ಯಾಟಿಸ್ಟಿಕ್ಸ್ನ ಆರಾಮ್ಸೆ 80 ಮಾರ್ಕ್ಸ್ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಕೋಬೋದು. ಈಗ ಬಂದುಬಿಟ್ಟು ಹೂ ಈಸ್ ದ ಫಾದರ್ ಆಫ್, ಫಸ್ಟ್ ನೋಡ್ಕೊಂಡು ಹೋಗೋಣ ಯಾವುದದ್ದು ಚಾಯ್ಸಸ್ ಅಂತ. ಇಲ್ಲಿ ಹೂ ಈಸ್ ದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಇದು ಎಲ್ರಿಗೂ ಸ್ಟಾರ್ಟಿಂಗ್ ಆಫ್ ದ ಕ್ವಶನ್ ಇದೆ. ಬಂದುಬಿಟ್ಟು ನಿಮ್ಗೆ ಆರಾಮ್ಸೆ ಇದನ್ನು ನೀವು ಸ್ಕೋರ್ ಮಾಡ್ತೀರಾ, ಆರಾಮ್ಸೆ ಸ್ಕೋರ್ ಮಾಡಿ. ಹೂ ಈಸ್ ದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ನಿಮ್ಗೆ ಆನ್ಸರ್ ಬಂದುಬಿಟ್ಟು ಇಲ್ಲಿ R.A. ಫಿಶರ್, ಹೌದಾ. ಫಿಶರ್ ನಿಮಗೆ ಓಕೆ, ಇದು ನಿಮ್ಮದು ಇಲ್ಲಿ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದ್ರ ಬದಲಿ ನಿಮ್ಗೆ ಇಲ್ಲಿ ಬೇರೇನೂ ಕೇಳ್ಬೋದು, ಅವರು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳ್ಬೋದು, ಅಥವಾ ಬೌಲೇಜ್ ಸ್ಟ್ಯಾಟಿಸ್ಟಿಕ್ಸು, ಸೈನ್ಸ್ ಆಫ್ ಕೌಂಟಿಂಗ್ ಅದನ್ನು ಕೇಳ್ಬೋದು, ಅಥವಾ ಬಾಡಿಂಗ್ಟನ್ ಅದು ಕೇಳ್ಬೋದು. ಇದರಲ್ಲಿ ನೀವು ಯಾವುದಾದ್ರು ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸದ್ದು ಒಂದು ಇದನ್ನು ನೀವು ಒಂದು ಸತಿ ಬುಕ್ಕನ್ನು ನೀವು ರೆಫರ್ ಮಾಡಿಬಿಟ್ರೆ, ಟೆಕ್ಸ್ಟ್ ಬುಕ್ಕಲ್ಲಿ ಫುಲ್ ಚಾಪ್ಟರ್ನ ರೆಫರ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ ಇದನ್ನು ಆನ್ಸರ್ ಮಾಡಲಿಕ್ಕೆ. ದೆನ್ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಅಟ್ರಿಬ್ಯೂಟ್ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ ಇಲ್ಲಿ? ಕ್ವಾಲಿಟೇಟಿವ್. ಓಕೆ, ಅಟ್ರಿಬ್ಯೂಟ್ ಅಂದರೆ ಕ್ವಾಲಿಟೇಟಿವ್. ವೇರಿಯೇಬಲ್ ಅಂದಾಗ ಕ್ವಾಂಟಿಟೇಟಿವ್ ಬರುತ್ತೆ ನಿಮಗೆ. ವೇರಿಯೇಬಲ್ ಅಂದಾಗ ಈಗ ಜಿಯೋಗ್ರಾಫಿಕಲ್ ಅಂದರೆ ಏರಿಯಾ ಬರುತ್ತೆ, ಕ್ರೊನಾಲಜಿಕಲ್ ಅಂದರೆ ಟೈಮ್ ಬರುತ್ತೆ. ಓಕೆ, ಇದನ್ನ 4 ನೆನ್ಪಿಟ್ಕೊಳ್ಳಿ. ಅದ್ರ ಪ್ರಕಾರ ಅವರು ಯಾವುದು ಕೊಡ್ತಾರಲ್ಲ ಅದು ಬೇಸ್ ಮೇಲೆ ನೀವು ಇಲ್ಲಿ ಬರೀತೀರಾ. ದೆನ್ ದ ಜೊಮೆಟ್ರಿಕ್ ಮೀನ್ ಆಫ್ 1 and 4. ಇಲ್ಲಿ 1 and 4 ಅಂದಾಗ ನೀವು 1 ಮತ್ತು 4 ಮಲ್ಟಿಪ್ಲೈ ಮಾಡ್ತೀರಾ, ಸ್ಕ್ವೇರ್ ರೂಟ್ ತೊಗೊಳ್ತೀರಾ. 1 into 4 ಬರುತ್ತೆ. ಅಲ್ಲಿ ನೀವು ಸ್ಕ್ವೇರ್ ರೂಟ್ ತೊಗೊಂಡಾಗ ಅಲ್ಲಿ ಆನ್ಸರ್ ಏನು ಬರುತ್ತೆ? 2 ಬರುತ್ತೆ. ಓಕೆ, ಇಫ್ A and B ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಇವೆಂಟ್ಸ್, ಪ್ರೊಬಾಬಿಲಿಟಿ ಆಫ್ A is equals to 0.6. ದೆನ್ ಪ್ರೊಬಾಬಿಲಿಟಿ ಆಫ್ B ಈಸ್, ಇಲ್ಲಿ ಪ್ರೊಬಾಬಿಲಿಟಿ ಆಫ್ A ಪ್ಲಸ್ ಪ್ರೊಬಾಬಿಲಿಟಿ ಆಫ್ B ಅಂದರೆ ಪ್ರೊಬಾಬಿಲಿಟಿ ಆಫ್ A ಪ್ಲಸ್ ಪ್ರೊಬಾಬಿಲಿಟಿ ಆಫ್ B is equals to 1, ಹೌದಾ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಪ್ರೊಬಾಬಿಲಿಟಿ ಆಫ್ A is equals to 0.6 ಕೊಟ್ಟಿಬಿಟ್ಟಿದ್ದಾರೆ. ಇಲ್ಲಿ 0.6 ಪ್ಲಸ್ ಪ್ರೊಬಾಬಿಲಿಟಿ ಆಫ್ B is equals to 1. Then 1 minus
0.6 is equals to 0.4 is the answer. Then where is 0.4? This is the answer. Okay. Then if expectation of x, ಇಲ್ಲಿ ಮ್ಯೂಚುವಲಿ ಇದು ಪ್ರೊಬಾಬಿಲಿಟಿದು ಕ್ವಶನ್ಸು ತುಂಬಾ ಈಸಿಯಾಗಿರುತ್ತೆ. 1 ಮಾರ್ಕ್ಸ್ ನೀವು ಸ್ಟಡಿ ಮಾಡಿಬಿಟ್ರೆ ಅಲ್ಲೇ ತುಂಬಾ ಈಸಿಯಾಗಿರುವಂಥ ಕ್ವಶನ್ನು. ಇಫ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6, ದ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೇಷನ್ ಆಫ್ 2x ಇಸ್ ಈಕ್ವಲ್ಸ್ ಟು, ಈಗ ಎ ಇಂಟು ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಅಂತ ತಗೊಂಡಾಗ ಅಲ್ಲಿ ಎ ಅಂದರೆ ಎ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬರುತ್ತೆ, 2 ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬರುತ್ತಲ್ಲಿ. ಓಕೆ, 2 ಇಂಟು ಅಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್, 2 ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಎಷ್ಟಿದೆ? 6 ಇದೆ. 2 ಇಂಟು 6 ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 12 ಈಸ್ ಅ ಆನ್ಸರ್. ಓಕೆ, 12 ಈಸ್ ಅ ಆನ್ಸರ್. ಓಕೆ, ದೆನ್ ಇದು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದರೆ, ಇದು MCQ ಆದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಇವಾಗ. ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರಾಕೆಟ್. ದ ಆ್ಯಡೆಡ್ ಅಪ್ ಫ್ರೀಕ್ವೆನ್ಸೀಸ್ ಆರ್ ಕಾಲ್ಡ್ ಆ್ಯಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್. ದ ಆ್ಯಡೆಡ್ ಅಪ್ ಫ್ರೀಕ್ವೆನ್ಸೀಸ್ ಆರ್ ಕಾಲ್ಡ್ ಆ್ಯಸ್ ಅ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್. ಇದು ಫಸ್ಟ್ ಒನ್. Measures which divide the data into 4 equal parts are known as quartiles. 4 equal ಅಂದಾಗ ಇದೇನಾಗುತ್ತೆ? ಇಲ್ಲಿ ಕ್ವಾರ್ಟೈಲ್ಸ್ ಬರುತ್ತೆ. ಫಾರ್ ಅ ಮೆಸೋಕ್ಯೂಟಿಕ್ ಡಿಸ್ಟ್ರಿಬ್ಯೂಷನ್ ದ ವ್ಯಾಲ್ಯೂ ಆಫ್ ಬೀಟಾ 2 ಈಸ್ ದ ಮೆಸೋಕ್ಯೂಟಿಕ್ ಯಾವಾಗಲೂ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಇದು 3, ಥರ್ಡ್ ಆನ್ಸರ್. ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 3 ಈಸ್ ಅ ಆನ್ಸರ್ ಇಲ್ಲಿ. ನೆಕ್ಸ್ಟ್, if probability of A is equals to 0.7, then the value of probability of A dash ಅಂದರೆ 1 minus probability of A ಅಂದಂಗೆ. 1 minus probability of A is equals to 1 minus 0.7. That is equals to 0.3. The 0.3 is the answer. Then the value of variance of 3 is variance of 3 ಅಂದಾಗ variance of 3x ಅಂತ ಕೊಟ್ಟಿದ್ರೆ 3 ಸ್ಕ್ವೇರ್ ತೊಗೊಳ್ತಿದ್ರಿ, ಬಟ್ ಅಲ್ಲಿ ಓನ್ಲಿ ಸಿಂಗಲ್ ವ್ಯಾಲ್ಯೂ ಇದೆ, ವಿತ್ ವೇರಿಯೇಬಲ್ ಇಲ್ಲ. ದಟ್ಸ್ ವೈ ಇಟ್ ಈಸ್ ಅ ಆನ್ಸರ್ ಈಸ್ 0. ಓಕೆ, ಇಲ್ಲಿ ಕ್ವಾರ್ಟೈಲ್ಸು, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್. ಓಕೆ, ದಿಸ್ ಈಸ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿರೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಈಗ ಎಬ್ಸಲ್ಯೂಟ್ ಎರರ್ ಅಂತ ಇದೆ, ಹೌದಾ? ಎಬ್ಸಲ್ಯೂಟ್ ಎರರ್ ಅಂದಾಗ ಎಬ್ಸಲ್ಯೂಟ್ ಎರರ್ ಯಾವುದು? ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ, ದಿಸ್ ಈಸ್ A. ಓಕೆ, ಎಬ್ಸಲ್ಯೂಟ್ ಎರರ್. ಪೈ ಚಾರ್ಟ್ ಅಂದ ತಕ್ಷಣ ನಿಮಗೆ ನೆನಪಾಗೋದು ಅಲ್ಲಿ ಡೈಗ್ರಾಮ್, ಹೌದಾ? ಇಲ್ಲಿ ಯಾವುದಾದ್ರೂ ಡೈಗ್ರಾಮ್ ಕ್ವಶನ್ ಇದೆನಾ? ಡೈಗ್ರಾಮ್ ಆನ್ಸರ್ ಇದೆನಾ? ಇಲ್ಲಿದೆ. ಓಕೆ, ಇದು B. ನೆಕ್ಸ್ಟ್, ಮೋಡ್ ಈಸ್ ಈಕ್ವಲ್ಸ್ ಟು ಅದು ಎಂಪೆರಿಕಲ್ ರಿಲೇಷನ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್ ನೋಡಿದಾಗ ಮೋಡ್ ಈಸ್ ಈಕ್ವಲ್ಸ್ ಟು 3 ಮೀಡಿಯನ್ ಮೈನಸ್ 2 ಮೀನ್, ದಟ್ ಈಸ್ C. ನೆಕ್ಸ್ಟು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದಾಗ ಕ್ವಾರ್ಟೈಲ್ಸ್ ಬಂತ ಇಲ್ಲಿ? ಕ್ವಾರ್ಟೈಲ್ ಎಲ್ಲಿದೆ? Q3 ಮೈನಸ್ Q1, ಇದು D ಆನ್ಸರು. ದೆನ್ ದ ಪ್ರೊಬಾಬಿಲಿಟಿ ಆಫ್ ಅ ಶೋರ್ ಇವೆಂಟ್ ಈಸ್ ಈಕ್ವಲ್ ಟು 1, ಅಂದರೆ ಇಲ್ಲಿ E ಈಸ್ ಅ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದು ನಿಮ್ಮದು ಮ್ಯಾಚ್ ದ ಫಾಲೋಯಿಂಗ್. ನೆಕ್ಸ್ಟ್ ಬಂದುಬಿಟ್ಟು 1 ಮಾರ್ಕು 2 ಮಾರ್ಕ್ಸು. 1 ಮಾರ್ಕು 2 ಮಾರ್ಕ್ಸು ನೀವು ಇಲ್ಲಿ ಇದರಲ್ಲಿ ನೋಡ್ಕೊಂಡು ಬಿಟ್ಟರೆ ಸಾಕು. ಯಾವುದು ಕ್ವಶನ್ ಬ್ಯಾಂಕಲ್ಲಿ ಏನೇನು ಕ್ವಶನ್ ಇದೆ, ಫಸ್ಟ್ ಚಾಪ್ಟ್ರು, ಸೆಕೆಂಡ್ ಚಾಪ್ಟ್ರು, ಇದು ಕೂಡ ಈಸಿಯಾಗಿರುವಂಥ ಕ್ವಶನ್ನು. ಬೇಕಿದ್ರೆ ಇಲ್ಲಿ ನಾನು ಇದೊಂದು 1 ಮಾರ್ಕಿಂದಷ್ಟು ನಿಮ್ಗೆ ತೋರಿಸ್ಕೊಡ್ತೀನಿ, ಯಾಕಂದರೆ ಪ್ರಾಕ್ಟಿಕಲ್ ಕ್ವಶನ್. ಇಲ್ಲಿ ಡೆಫಿನಿಷನ್ಸ್ ಎಲ್ಲ ವಾಟ್ ಈಸ್ ಮೆಂಟ್ ಬಟ್ ಇಂಟರ್ಪೊಲೇಷನ್ ಅಂದಾಗ ನೀವು ಡೆಫಿನಿಷನ್ನೇ ಬರಿಬೇಕಾಗುತ್ತೆ. ಇದು ಕೂಡ ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯೇಬಲ್ಲು ಡೆಫಿನಿಷನ್ ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಇಫ್ ವೇರಿಯನ್ಸ್ ಈಸ್ ಈಕ್ವಲ್ಸ್ ಟು 25 ಅಂದಾಗ ಫೈಂಡ್ ದ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಈಸ್ ಈಕ್ವಲ್ಸ್ ಟು 5. ಓಕೆ, ಫಾರ್ ಅ ಡೇಟಾ D5 ಈಸ್ ಈಕ್ವಲ್ಸ್ ಟು 40, ರೈಟ್ ದ ವ್ಯಾಲ್ಯೂ ಆಫ್ P50. ಇನ್ನೊಂದು ನೋಡ್ಕೊಳ್ಳಿ, ಇದೆ ಯಾವಾಗಲೂ ನಾನು ಹೇಳ್ತೀನಿ, ನಿಮ್ಗೆ ಕೊಡ್ತಾ ಇರೋದು Q2 ಈಸ್ ಈಕ್ವಲ್ಸ್ ಟು D5 ಈಸ್ ಈಕ್ವಲ್ಸ್ ಟು P50, ಸೇಮ್ ಆನ್ಸರ್ ಇರುತ್ತೆ. ಇಲ್ಲಿ 40 ಕೊಟ್ಟಿದ್ದಾರಲ್ಲ, ಆಲ್ ದ 3 ಈಸ್ 40 ಈಸ್ ಅ ಆನ್ಸರ್ ಇಲ್ಲಿ.
ಓಕೆ. ವಿಚ್ ಗ್ರಾಫ್ ಈಸ್ ಯೂಸ್ ಟು ಲೊಕೇಟ್ ಅ ಮೀಡಿಯನ್. ಮೀಡಿಯನ್ ಅಂತ ಬಂದಾಗ ನಿಮ್ಗೆ ನೆನಪಾಗ್ಬಿಡ್ಬೇಕು ಇದು, ಯಾಕಂತಂದರೆ ಮೀಡಿಯನ್ ಇದು. ಮೀಡಿಯನ್ ಅಂತಂದರೆ ಈಗ ನೀವು ಅಲ್ಲಿ ತೊಗೊಳ್ಳೋದು ಒಗಾಯ್ ಕರ್ವಲ್ಲಿ ಹಿಂಗೆ ಬಂದುಬಿಡುತ್ತೆ ನಿಮ್ಗೆ, ಹಿಂಗೆ ಮತ್ತು ಹಿಂಗೆ ಬಂದಾಗ ಅಲ್ಲಿ ಮೀಡಿಯನ್ ಬರುತ್ತೆ. ಓಕೆ. ನಿಮಗೆ ಮೋಡ್ ಕ್ಯಾಲ್ಕುಲೇಟ್ ಮಾಡುವಾಗ ಮಾತ್ರ ಹೈಯೆಸ್ಟ್ ಪೀಕಿಂದ ತೊಗೊಳ್ತೀರಾ. ಅಲ್ಲಿ ಒಂದು ಏನಲ್ಲಿ ಪೀಕಲ್ಲಿ ಒಂದು ಬಾರ್ ಬರುತ್ತಲ್ಲ ಅದರಲ್ಲಿಂದ ತೊಗೊಳ್ತೀರಾ, ಅದು ಮೋಡು. ಮೀಡಿಯನ್ ತೊಗೊಳ್ಳುವಾಗ ಯಾವಾಗಲೂ ನಿಮಗೆ ಒಗಾಯ್ ಕರ್ವ್ದಿಂದ ಬರುತ್ತಲ್ಲಿ. ಓಕೆ. ಒಗ್ಯೂಸ್ ಅಥವಾ ಒಗಾಯ್ ಕರ್ವ್ ಅಂತ ಬರೀತೀರಾ ನೀವಲ್ಲಿ. ಓಕೆ. ದೀಸ್ ಆರ್ ದ 1 ಮಾರ್ಕ್ ಕ್ವಶನ್ಸ್. ಇದೇ ರೀತಿ ನೀವು 2 ಮಾರ್ಕ್ಸು ಕೂಡ ಅಲ್ಲಿ ಮಾಡ್ಕೊಳ್ಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಇದರಲ್ಲಿ ಯಾವುದಾದ್ರೂ ಬಂದಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ.